ಈಗಿನ ಜನ್ರೇಷನ್ T20 ಕ್ರಿಕೆಟಲ್ಲಿ ತುಂಬ ಎಫೆಕ್ಟಿವ್ ಬಾಲು ಅದು ಫಾಸ್ಟ್ ಬಾಲರ್ಗೆ ಅಂದರೆ ನಕಲ್ ಬಾಲು. ಸೊ ನಕಲ್ ಬಾಲ್ ಗ್ರಿಪ್ ಹೇಗಿರಬೇಕು ಬನ್ನಿ. ಸೊ ಒಂದು ಬಾಲಲ್ಲಿ ನಮಗೆ ಉಗ್ರಲ್ಲಿ ನಾವು ಬಾಲ್ನ ಇಟ್ಕೋಬೇಕಾಗುತ್ತೆ. ಸೀಮಲ್ಲಿ ನಮಗೆ ಆಲ್ಮೋಸ್ಟ್ ಗ್ರಿಪ್ ಸಿಗುತ್ತೆ ನಕಲ್ ಬಾಲ್ ನೋಡೋದಕ್ಕೆ, ಉಗ್ರಲ್ಲಿ ಇಟ್ಕೊಳ್ಳೋದಕ್ಕೆ. ಇನ್ ಕೇಸ್ ಪ್ರಾಕ್ಟೀಸ್ ಟೈಮಲ್ಲಿ ನೀವು ಇನ್ನೂ ಬಿಗ್ನರ್ ಅಂದರೆ ನೀವು ಅಕ್ರಾಸ್ ದ ಸೀಮ್ ಹೋಗ್ಬೋದು. ಅಕ್ರಾಸ್ ದ ಸೀಮಲ್ಲಿ ಇನ್ನೂ ಗ್ರಿಪ್ ಜಾಸ್ತಿ ಇದೆ. ಪ್ರಾಕ್ಟೀಸ್ಗೆ ಸ್ಟ್ರೈಟ್ ಅವೇ ನಾನು ನಕಲ್ ಬಾಲ್ನ ಅಡ್ವೈಸ್ ಮಾಡೋದಿಲ್ಲ, ಇನ್ನೂ ಕಂಟ್ರೋಲ್ ಇಲ್ಲ ನಮಗೆ, ನಕಲಲ್ಲೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದಕ್ಕೆ ಪ್ರಾಕ್ಟೀಸು ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಈ ಪಾರ್ಟ್ನ ಯೂಸ್ ಮಾಡಬೇಕಾಗುತ್ತೆ ಫಿಂಗರಲ್ಲಿ. ಇಲ್ಲಿ ನಾವು ಬಾಲ್ನ ಪ್ಲೇಸ್ ಮಾಡಿಕೊಂಡು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿ ಇದು ಸ್ವಲ್ಪ ಬೆಟರ್ ಆಗ್ತಿದ್ದಂಗೆ ಆಮೇಲೆ ನೀವು ತರ್ಬೋದು ನಕಲ್ಗೆ. ಸೊ ಇದು ಕೂಡ ಒಂದು ಎಕ್ಸ್ಪರ್ಟ್ ಆದಮೇಲೆ ತುಂಬ ಕಂಟ್ರೋಲ್ ಬಂದ ಮೇಲೆ ನೀವು ಹೋಗ್ಬೋದು ನಾರ್ಮಲ್ ಗ್ರಿಪ್ಗೆ. ಯಾಕೆಂದರೆ ನೀವು ಇದೇ ಗ್ರಿಪ್ಪಲ್ಲಿ ಹೋಗಿ ಬೌಲಿಂಗ್ ಆಗ್ತೀರ ಅಂದರೆ ಬ್ಯಾಟ್ಸ್ಮನ್ಗೆ ಗೊತ್ತಾಗುತ್ತೆ. ಸೊ ರನ್ನಪ್ಪಿಂದನೇ ಈ ಗ್ರಿಪ್ ಇರೋದ್ರಿಂದ ಸೊ ಏನು ಮಾಡಬೇಕು ಅಂದರೆ ಒನ್ಸ್ ನಾವು ಪ್ರಾಕ್ಟೀಸ್ ಮಾಡಿ ಎಕ್ಸ್ಪರ್ಟ್ ಆದಮೇಲೆ ನಾವು ನಾರ್ಮಲ್ ಗ್ರಿಪ್ಪಲ್ಲೇ ಹೋಗಬೇಕಾಗುತ್ತೆ. ಯಾವಾಗ ನಾವು ಲೋಡ್ ಮಾಡ್ತೀವಿ ಆವಾಗ ಸ್ವಿಚ್ ಆಗಬೇಕಾಗುತ್ತೆ. ಸೊ ಅವಾಗ ಬ್ಯಾಟ್ಸ್ಮನ್ಗೂ ಕೂಡ ತುಂಬ ಕಮ್ಮಿ ಟೈಮ್ ಇರುತ್ತೆ ಇದನ್ನೆಲ್ಲ ಪಿಕ್ ಮಾಡೋದಕ್ಕೆ. ಸೊ ಅದು ನಮಗೆ ಇನ್ನೂ ಎಫೆಕ್ಟಿವ್ ಆಗುತ್ತೆ. ಇನ್ನೂ ಒಂದು ಮೇನ್ ಅಬ್ಜೆಕ್ಟಿವ್ ಏನು ಅಂದರೆ ಯಾವಾಗ ತುಂಬ ಎಫೆಕ್ಟಿವ್ ಆಗುತ್ತೆ ಒಂದು ನಕಲ್ ಬಾಲ್ ಅಂದಾಗ ಒಂದು ಆರ್ಮ್ ಸ್ಪೀಡ್ ತುಂಬ ಫಾಸ್ಟ್ ಇರಬೇಕಾಗುತ್ತೆ, ಬಟ್ ಬಾಲ್ ಸ್ಲೋ ಹೋಗಬೇಕಾಗುತ್ತೆ. ಸೊ ಬಾಲ್ ಸ್ಪೀಡು ಸ್ಲೋ ಇದೆ, ಆರ್ಮ್ ಸ್ಪೀಡು ಸ್ಲೋ ಇದೆ ಅಂದರೆ ಬ್ಯಾಟ್ಸ್ಮನ್ಗೆ ಈಸಿಯಾಗಿ ಹೋಗುತ್ತೆ. ಸೊ ಯಾವಾಗ ಒಂದು ನಕಲ್ ಬಾಲ್ ಎಫೆಕ್ಟಿವ್ ಆಗುತ್ತೆ ಅಂದರೆ ಆರ್ಮ್ ಸ್ಪೀಡ್ ಫಾಸ್ಟ್ ಇದ್ದಾಗ ಬಾಲು ಸ್ಲೋ ಹೋಗಬೇಕಾಗುತ್ತೆ.